ಪೊಲೀಸ್ ಅಧಿಕಾರಿಗಳು ಹಾಗೂ ಸಬ್ ರಿಜಿಸ್ಟ್ರಾರ್ ನಡುವೆ ಜಟಾಪಟಿ ಏರ್ಪಟ್ಟಿರತಕ್ಕಂಥದ್ದು. ರಾಜ್ಯದ ಪೊಲೀಸರ ವಿರುದ್ಧವೇ ಸಂಘರ್ಷಕ್ಕಿಳಿದ ಸಬ್ ರಿಜಿಸ್ಟ್ರಾರ್ಗಳು ಸಿವಿಲ್ ಆಸ್ತಿ ವ್ಯಾಜ್ಯ ವಿಚಾರದಲ್ಲಿ ಪೊಲೀಸರು ಐಜಿಆರ್ ನಡುವೆ ಫೈಟ್ ನಡೆದಿರತಕ್ಕಂಥದ್ದು. ಸಿವಿಲ್ ಆಸ್ತಿ ಸಂಬಂಧದ ವಿವಾದದ ಇತ್ಯರ್ಥಕ್ಕೆ ಸಕ್ಷೇಮ ಇಲಾಖೆ ಮುಖ್ಯಸ್ಥರು, ಹೀಗಾಗಿ ಸಬ್ ರಿಜಿಸ್ಟ್ರಾರ್ಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ಐಜಿಆರ್ ವಾದ. ರಾಜ್ಯದ ಸಬ್ ರಿಜಿಸ್ಟ್ರಾರ್ಗಳ ಮೇಲಿದೆ ಸಾಲು ಸಾಲು ಆರೋಪಗಳು. ಅನಧಿಕೃತ ಬಡಾವಣೆಗಳಲ್ಲಿ ಸ್ವತ್ತುಗಳ ನೋಂದಣಿ ಮಾಡ್ತಿರುವ ಸಬ್ ರಿಜಿಸ್ಟ್ರಾರ್ಗಳು, ನಿಯಮ ಬಾಹಿರವಾಗಿ ಕಂದಾಯ ನಿವೇಶನಗಳ ನೋಂದಣಿ, ಸರ್ಕಾರಕ್ಕೆ ಸಾವಿರಾರು ಕೋಟಿ ರು ಆರ್ಥಿಕ ನಷ್ಟ ಮಾಡ್ತಿರೋ ಆರೋಪಗಳು ಕೇಳಿ ಬರ್ತಾ ಇದೆ. ಸರ್ಕಾರಿ ಗೋಮಾಳ, ಕೆರೆ, ಕುಂಟೆ ಕಾಲುವೆಗಳ ಜಾಗಕ್ಕೂ ನೋಂದಣಿ. ಇದೀಗ ಐಜಿಆರ್ ಹಾಗೂ ಪೊಲೀಸ್ ಇಲಾಖೆ ನಡುವೆ ಎಫ್ಐಆರ್ ವಾರ್ ನಡೀತಾ ಇರತಕ್ಕಂಥದ್ದು. ಸಿವಿಲ್ ಆಸ್ತಿ ಸಂಬಂಧದ ವಿವಾದದ ಒಂದು ಇತ್ಯರ್ಥಕ್ಕೆ ಸಕ್ಷೇಮ ಇಲಾಖೆ ಮುಖ್ಯಸ್ಥರ ಅನುಮತಿ. ಹೀಗಾಗಿ ಸಬ್ ರಿಜಿಸ್ಟ್ರಾರ್ಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ಐಜಿಆರ್ ವಾದವನ್ನು ಮಾಡ್ತಾ ಇದ್ದಾರೆ. ಸದ್ಯದ ರಾಜ್ಯದ ಸಬ್ ರಿಜಿಸ್ಟ್ರಾರ್ಗಳ ಮೇಲಿದೆ ಸಾಲು ಸಾಲು ಆರೋಪಗಳು. ಅನಧಿಕೃತ ಬಡಾವಣೆಗಳಲ್ಲಿ ಸ್ವತ್ತುಗಳ ನೋಂದಣಿ ಮಾಡ್ತಿರುವ ಸಬ್ ರಿಜಿಸ್ಟ್ರಾರ್ಗಳು, ನಿಯಮ ಬಾಹಿರವಾಗಿ ಕಂದಾಯ ನಿವೇಶನಗಳ ನೋಂದಣಿ ಮಾಡಲಾಗ್ತಾ ಇದೆ, ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಮಾಡ್ತಿರೋ ಆರೋಪಗಳು ಕೇಳಿ ಬರ್ತಾ ಇದೆ. ಸರ್ಕಾರಿ ಗೋಮಾಳ, ಕೆರೆ, ಕುಂಟೆ, ಕಾಲುವೆಗಳ ಜಾಗಕ್ಕೂ ನೋಂದಣಿ. ಇದೀಗ ಐಜಿಆರ್ ಹಾಗೂ ಪೊಲೀಸ್ ಇಲಾಖೆ ನಡುವೆ ಎಫ್ಐಆರ್ ವಾರ್ ನಡೀತಾ ಇರತಕ್ಕಂಥದ್ದು. ಸಿವಿಲ್ ಆಸ್ತಿ ಸಂಬಂಧದ ವಿವಾದದ ಇತ್ಯರ್ಥಕ್ಕೆ ಸಕ್ಷೇಮ ಇಲಾಖೆ ಮುಖ್ಯಸ್ಥರ ಅನುಮತಿ ಕಡ್ಡಾಯ. ಹೀಗಾಗಿ ಸಬ್ ರಿಜಿಸ್ಟ್ರಾರ್ಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ಐಜಿಆರ್ ವಾದವನ್ನು ಮಾಡಲಾಗ್ತಾ ಇದೆ. ರಾಜ್ಯದ ಸಬ್ ರಿಜಿಸ್ಟ್ರಾರ್ಗಳ ಮೇಲಿದೆ ಸಾಲು ಸಾಲು ಆರೋಪಗಳು. ಸರ್ಕಾರಕ್ಕೆ ಸಾವಿರಾರು ಕೋಟಿ ಆರ್ಥಿಕ ನಷ್ಟ ಆಗಿರತಕ್ಕಂಥದ್ದು. ಸರ್ಕಾರಿ ಗೋಮಾಳ, ಕೆರೆ, ಕುಂಟೆ ಕಾಲುವೆಗಳ ಮೇಲೆ ನೋಂದಣಿ. ಇದೀಗ ಐಜಿಆರ್ ಹಾಗೂ ಪೊಲೀಸ್ ಇಲಾಖೆ ನಡುವೆ ಎಫ್ಐಆರ್ನ ವಾರ್ ನಡೀತಾ ಇದೆ. ಸಿವಿಲ್ ಆಸ್ತಿ ಸಂಬಂಧದ ವಿವಾದದ ಇತ್ಯರ್ಥಕ್ಕೆ ಸಾಕಷ್ಟು ವಾದ ವಿವಾದಗಳು ನಡೀತಾ ಇರತಕ್ಕಂಥದ್ದು. ಪೊಲೀಸ್ ಅಧಿಕಾರಿಗಳು ಹಾಗೂ ಸಬ್ ರಿಜಿಸ್ಟ್ರಾರ್ ನಡುವೆ ಜಟಾಪಟಿ ಏರ್ಪಟ್ಟಿದೆ. ರಾಜ್ಯದ ಪೊಲೀಸರ ವಿರುದ್ಧವೇ ಸಂಘರ್ಷಕ್ಕಿಳಿದ ಸಬ್ ರಿಜಿಸ್ಟ್ರಾರ್ಗಳು. ಸಿವಿಲ್ ಆಸ್ತಿ ವ್ಯಾಜ್ಯ ವಿಚಾರದಲ್ಲಿ ಪೊಲೀಸರು ಐಜಿಆರ್ ನಡುವೆ ಫೈಟ್ ಏರ್ಪಟ್ಟಿದೆ. ಸಬ್ ರಿಜಿಸ್ಟ್ರಾರ್ಗಳಿಗೆ ಪೊಲೀಸರಿಂದ ಟಾರ್ಚರ್ ನೀಡಿದ ಆರೋಪಗಳು ಕೇಳಿ ಬರ್ತಾ ಇದೆ. ಸಬ್ ರಿಜಿಸ್ಟ್ರಾರ್ಗಳಿಗೆ ಪೊಲೀಸರಿಂದ ಅತ್ಯಗತ್ಯ ವಿಚಾರಣೆ ನೋಟಿಸ್, ಸಿವಿಲ್ ಆಸ್ತಿ ವಿವಾದ ಸಂಬಂಧ ವಿಚಾರಣೆ ನಡೆಸುವಂತೆ ನೋಟಿಸ್. ಪೊಲೀಸರಿಂದ ಕಿರಿಕ್ ಐಜಿಆರ್ ಕಮಿಷನರ್ ದಯಾನಂದ್ಗೆ ದೂರು. ಸಬ್ ರಿಜಿಸ್ಟ್ರಾರ್ಗಳ ದೂರಿನ ಆಧಾರದ ಮೇಲೆ ಡಿಜಿಪಿಗೆ ಪತ್ರ. ಐಜಿಆರ್ ಆಯುಕ್ತ ಕೆಎ ದಯಾನಂದ್ ಸುದೀರ್ಘ ಪತ್ರ. ಸುಳ್ಳು ದಾಖಲೆ ನೋಂದಣಿ ವಿರುದ್ಧ ದೂರಿಗೆ ಕ್ರಮ ಎನ್ನುತ್ತಿರುವ ಪೊಲೀಸರು. ಹೀಗಾಗಿ ಡಿವೈಎಸ್ಪಿ ಪಿಎ ಸೂಕ್ತ ನಿರ್ದೇಶನ ನೀಡುವಂತೆ ಡಿಜಿಪಿಗೆ ಒಂದು ಸೂಕ್ತ ಮಾಹಿತಿ ನೀಡಿರ್ತಕ್ಕಂಥದ್ದು. ಪೊಲೀಸ್ ಅಧಿಕಾರಿಗಳು ಹಾಗೂ ಸಬ್ ರಿಜಿಸ್ಟ್ರಾರ್ ನಡುವೆ ಜಟಾಪಟಿ ಏರ್ಪಟ್ಟಿದೆ. ರಾಜ್ಯದ ಪೊಲೀಸರ ವಿರುದ್ಧವೇ ಸಂಘರ್ಷಕ್ಕಿಳಿದ ಸಬ್ ರಿಜಿಸ್ಟ್ರಾರ್ಗಳು ವಾದಕ್ಕೆ ಇಳಿದಿರತಕ್ಕಂಥದ್ದು. ಸಿವಿಲ್ ಆಸ್ತಿ ವ್ಯಾಜ್ಯ ವಿಚಾರದಲ್ಲಿ ಪೊಲೀಸರು ಐಜಿಆರ್ ನಡುವೆ ಫೈಟ್ ಏರ್ಪಟ್ಟಿದೆ. ಸಬ್ ರಿಜಿಸ್ಟ್ರಾರ್ಗಳಿಗೆ ಪೊಲೀಸರಿಂದ ಟಾರ್ಚರ್ ನೀಡಿದ ಆರೋಪ ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು. ಕೋಟಿ ಕೋಟಿ ಅಕ್ರಮದ ಆರೋಪಗಳು ಕೇಳಿ ಬರ್ತಾ ಇದೆ. ಇದರಿಂದ ತುಂಬಾ ನಷ್ಟನೂ ಕೂಡ ಆಗಿದೆ ಸರ್ಕಾರಕ್ಕೆ ಅಂತ ಕೇಳಿ ಬರ್ತಾ ಇರತಕ್ಕಂಥದ್ದು ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.